ನಿನ್ನೆ ಯೂಟ್ಯೂಬರ್ ಮಧುಗೌಡ್ ಅವ್ರಿಗೆ ಪಾಪವಾಗಿದೆ. ಆ ವಿಡಿಯೋ ಇಟ್ಕೊಂಡು ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿದರು. ನಮ್ಮ ಅಜ್ಜಿಗೆ ಹಿಂದಿನ ಕಾಲದಲ್ಲಿ 11 ಜನ ಮಕ್ಕಳು, ಅವರು ಅಷ್ಟು ಜನ ಮಕ್ಕಳು ಇದ್ರು ಇವ್ರಂಗೆ ಬಿಲ್ಡಪ್ ಕೊಟ್ಟಿಲ್ಲ, ಫುಲ್ ಸ್ಟ್ರಾಂಗ್ ಇದ್ದರು ಅಂತ. ಆಗಿನ ಹೆಣ್ಮಕ್ಳಿಗೂ ಈಗಿನ ಹೆಣ್ಮಕ್ಳಿಗೂ ಅದು ಹೆಂಗೆ ಕಂಪೇರ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆಗಿನ ಕಾಲದವರೆಲ್ಲ 100 ವರ್ಷದ ಮೇಲೆ ಬದುಕ್ತಿದ್ರು, ಈಗಿನ ಕಾಲದವರೆಲ್ಲ 50 ವರ್ಷ ಬದುಕೋದೇ ಡೌಟು. ಚಿಕ್ಕ ಮಕ್ಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಆಗ್ತಿದೆ. ಹೆಣ್ಮಕ್ಳುಗಳ್ನ ನಿಜವಾಗ್ಲೂ ನಾರ್ಮಲ್ ಡೆಲಿವರಿಗೆ ಅಂತ ಕರ್ಕೊಂಡು ಹೋದಾಗ ಲೇಬರ್ ರೂಮ್ಗೆ ಹೋಗಿ ಒಂದ್ಸಲ ನೋಡಿ, ನಿಮ್ಮ ಹೆಂಡ್ತಿದಿರು ಹೋಗಿರ್ತಾರಲ್ಲ ಒಳಗಡೆ, ಆಗ ಒಂದ್ಸಲ ಹೋಗಿ ನಿಂತ್ಕೊಂಡು ನೋಡಿ, ಅಲ್ಲಿನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾರ್ಮಲ್ ಡೆಲಿವರಿ ಅಂತಂದರೆ ಅಷ್ಟು ಈಸಿಯಾಗಿರಲ್ಲ ಅದು. ನನಗೂ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಡೆಲಿವರಿ ಆಗಿ ನನಗೆ ಒಂದು 10 ಮಿನಿಟ್ಸು ಕಣ್ಣೇ ಕಾಣಿಸ್ತಿರ್ಲಿಲ್ಲ. ನನ್ನ ಕಣ್ಣೇ ಹೊಂಟೋಯ್ತೇನೋ ಅಂದ್ಕೊಂಡೆ. ಅಷ್ಟು ಆಗಿರುತ್ತೆ ಒಳಗಡೆ ಅಂತೂ. ಆ ಪೇಯ್ನ್ ಅಂತೂ ಸತ್ತು ಬದುಕ್ತೀವಿ ನಾವು. ಅದು ಹೆಂಗೆ ಅಷ್ಟು ಈಸಿಯಾಗಿ ಕೂತ್ಕೊಂಡು ಒಂದು ಫೋನ್ ಮುಂದೆ ಕೂತ್ಕೊಬಿಟ್ಟು ವೀಡಿಯೋ ಮಾಡಿ ಹಾಕ್ಬಿಡ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನೀವು ಬೇರೆ ಹೆಣ್ಮಕ್ಳನ್ನ ಹೆಂಗೆ ಟ್ರೀಟ್ ಮಾಡಬೇಕಾದ್ರೆ ನಿಮ್ಮನೆ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅನ್ನೋದು ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ನೀವು ಮಾಡೋ ವಿಡಿಯೋ ಕಮೆಂಟಲ್ಲಿಗೆ. ಹೆಣ್ಮಕ್ಳು ಜೀವನ ಅಂತೂ ಅಷ್ಟು ಈಸಿಯಾಗಿರೋಲ್ಲ, ಯಾರೂ ಲೇಸಿಯಾಗಿ ತೊಗೋಬೇಡಿ.